ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಆ್ಯಕ್ಚುಲಿ ಬೆಳಗ್ಗೆ ಸಂಡೇ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ಅಂತ ಜಾಸ್ತಿ ಈರುಳ್ಳಿ ಹಾಕಿ ರಾಗಿ ರೊಟ್ಟಿ ಮಾಡಿದ್ದೆ. ಸೊ ರಾಗಿ ರೊಟ್ಟಿ ತಿಂದು ಒಂದು ಸ್ವಲ್ಪ ಫ್ರೀಯಾಗಿರ್ತೀವಲ್ಲ ಸಂಡೇಸ್ ಅಂದರೆ. ಆ್ಯಕ್ಚುಲಿ ಅಮ್ಮ ಮನೆಗೆ ನನ್ನ ಫ್ರೆಂಡ್ ಬರ್ತಾಯಿದ್ದು. ಸೀರೆಗಳು ನೋಡಬೇಕಿತ್ತು, ಸೀರೆಗಳು ಕೆಲವು ಪರ್ಚೇಸ್ ಮಾಡಬೇಕಿತ್ತು ಅಂತ ಅಲ್ಲಿ ಇಟ್ಕೊಂಡಿಲ್ಲ, ಸಾಕಷ್ಟು ಆರಾಮಾಗಿ ಇರೋದ್ರಿಂದ ಬರ್ತೀನಿ ಅಂತ ಅಂದಿದ್ದು. ಸೊ ಹಾಗಾಗಿ ಅಲ್ಲೇ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ. ಒಬ್ಬಳೇ ಬರ್ತಿರೋದು. ಸೊ ಹಾಗಾಗಿ ಇಲ್ಲಿ ಎಲ್ಲ ಸ್ವಲ್ಪ ರೆಡಿ ಮಾಡಿಕೊಂಡು ಹೋಗಿ ಅಲ್ಲಿ ಮಾಡೋದು ಈಸಿ. ಯಾಕೆಂದರೆ ಅಲ್ಲಿ ಕೆಲವು ಪಾತ್ರೆಗಳು ಆ್ಯಕ್ಚುಲಿ ಇಟ್ಕೊಂಡಿದ್ದೀನಿ, ಅಡುಗೆ ಮಾಡೋಕ್ಕೆ ಇಲ್ಲ. ಆ್ಯಂಡ್ ಸಿಂಗಲ್ ಸ್ಟವ್ ಆಗಿರ್ಬೋದು ಎಲ್ಲನೂ ಇದೆ, ಬೇಸಿಕ್ ಪಾತ್ರೆಗಳು ಅವೆಲ್ಲನೂ ಇದ್ದೇ ಇದೆ. ಸೊ ಏನು ಪ್ರಾಬ್ಲಮ್ ಆಗೋಲ್ಲ ಮಾಡೋಕ್ಕೆ. ಬಟ್ ಇಲ್ಲಿ ಆ್ಯಕ್ಚುಲಿ ಬಿಂಡಿ ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಅದ್ರ ಜೊತೆ ಬಿಂಡಿ ಫ್ರೈ ಅಂದರೆ ಲೈಕ್ ಸುಮ್ಮನೆ ಸ್ಟಾರ್ಟರ್ ಥರ ತಿನ್ನೋಕ್ಕೆ. ಆ್ಯಂಡ್ ಸಿಂಪಲ್ಲಾಗಿ ಪಾಲಕ್ ರೈಸ್ ಮಾಡ್ತಾಯಿದ್ದೀನಿ. ಪಾಲಕ್ ರೈಸ್ಗೆ ಪಾಲಕ್ ನಮ್ಮನೆ ಬಾಲ್ಕನಿಯಿಂದ ಕಿತ್ಕೊಂಡು ಹೋಗ್ತೀನಿ. ಮಿಕ್ಕಿದೆಲ್ಲ ಅಲ್ಲೇ ಇರುತ್ತೆ, ತರಕಾರಿಗಳೆಲ್ಲ ಅಲ್ಲೇ ಇದೆ, ಈರುಳ್ಳಿ ಆಗಿರ್ಬೋದು, ಮೆಣಸಿನ್ಕಾಯಿ ಎಲ್ಲ ಅಲ್ಲೇ ಇದೆ. ಸೊ ಅದೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿಂದ ಪಾಲಕ್ ಸೊಪ್ಪು ಕಿತ್ಕೊಂಡು ಹೋಗ್ತೀನಿ. ಹಾಗೆ ಬಿಂಡಿ ಫ್ರೈ ಜೊತೆ ಒಂದು 5 ಹಾಗಲಕಾಯಿ ಇತ್ತು. ಚಿಕ್ಕ ನಿಮ್ಗೆ ತೋರಿಸಿದ ಹಾಗಲಕಾಯಿ. ಆ್ಯಕ್ಚುಲಿ ಆ ಗಿಡ ಏನೇನು ಕಿತ್ತಿದ್ವಿ, ಸಾಕಷ್ಟು ಬಂತು ಅಂತ ಕಿತ್ತಿದ್ದು ಆಗಿತ್ತು. ಹಾಗಾಗಿ ಅದ್ರದ್ದು ಒಂದು ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಅದು ಬೆಂಡೆಕಾಯಿ ಎರಡೂ ಮಿಕ್ಸ್ ಮಾಡಿ ಜಸ್ಟ್ ಫ್ರೈ ಥರ ನಿಮ್ಗಳಿಗೂ ತೋರಿಸ್ತೀನಿ. ಸ್ನ್ಯಾಕ್ಸ್ ಥರ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆದರೆ ನಾನು ಇವತ್ತು ನಿಮಗೆ ತೋರಿಸ್ತಿರೋವಂಥ ಅದು ಒಂದು ಡೀಪ್ ಫ್ರೈ ಮಾಡೋದು. ಡೀಪ್ ಫ್ರೈಯನ್ನೇ ತುಂಬ ಏನು ಎಣ್ಣೆ ಬೇಕಾಗಲ್ಲ, ಲೈಕ್ ಸ್ವಲ್ಪ ಎಣ್ಣೆ ಇದ್ರೂ ಸಾಕಾಗುತ್ತೆ. ಸಖತ್ತು ಟೇಸ್ಟಿಯಾಗಿರುತ್ತೆ. ಒಂಥರ ಚಿಪ್ಸ್ ಥರ ಬರುತ್ತೆ. ಯಾವ್ದಾರ ಒಂದು ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಆಗಿರ್ಬೋದು ಅಥವಾ ಸ್ಟಾರ್ಟರ್ ಥರ ಆಗಿರ್ಬೋದು, ತಿನ್ನೋಕ್ಕೆ ಚೆನ್ನಾಗಿ ಇರುತ್ತೆ ಅಂತ ಮಾಡೋಣ ಅಂತ ಅಂದ್ಕೊಂಡೆ. ರೆಸಿಪಿ ತೋರಿಸ್ತೀನಿ. ಇದು ಹೆಂಗೆ ರೆಡಿ ಮಾಡ್ಕೋತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸೊ ಅದಾದಮೇಲೆ ಜಸ್ಟ್ ಕರಿಯೋದು ಒಂದಿರುತ್ತಷ್ಟೇ, ಅದನ್ನು ಅಲ್ಲಿ ಹೋಗಿ ಮಾಡೋಣ ಅವಳು ಬರೋ ಟೈಮ್ಗೆ ಅಂತ ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಆರಾಮಾಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲೇ ರೆಡಿ ಮಾಡ್ಕೊಂಡು ಹೋಗ್ಬಿಟ್ರೆ ಜಸ್ಟ್ ಅಲ್ಲಿ ಕುಕ್ಕರ್ ಇಟ್ಬಿಟ್ಟು ಇದನ್ನು ಫ್ರೈ ಮಾಡಿದ್ರೆ ಬಿಸಿಯಾಗಿ ಊಟ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನಿಮ್ಗಳಿಗೂ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೇನೆ. ಆ್ಯಕ್ಚುಲಿ ಇದು ಮನೇಲಿ ಬಿಟ್ಟಂಥ ಹಾಗಲಕಾಯಿ ಹಿಂಗೆ ಉದ್ದುದ್ದಕ್ಕೆ ಸೀಳ್ಕೊಂಡಿದ್ದೀನಿ ಅಷ್ಟೇ. ಬೀಜ ಎಲ್ಲ ತೆಗೆದ್ಬಿಟ್ಟು ಆ್ಯಂಡ್ ಇಷ್ಟಿತ್ತು ಮನೇಲಿ ಬಿಟ್ಟಿದಲ್ವಾ. ಸೊ ಹಾಗಾಗಿ ಅವ್ರಿಗೂ ಮಾಡಿಕೊಡೋಣ ಅಂತ ಅಂದ್ಕೊಂಡು ಇಷ್ಟು ಇಟ್ಕೊಂಡಿದ್ದೀನಿ. ಜೊತೆ ಒಂದು 5 ಬೆಂಡೆಕಾಯಿನ ತೊಗೊಂಡಿದ್ದೀನಿ. ರೌಂಡ್ಗೆ ಹೆಚ್ಚಕ್ಕೆ ಹೋಗ್ಬಿಡಿ. ಯೂಶ್ವಲಿ ತಿಂದಿರ್ತೀರ ನೀವು. ಈ ಥರ ಉದ್ದಕ್ಕೆ ಸೀಳ್ಕೊತಾರೆ. ಈ ಥರ ಉದ್ದಕ್ಕೆ ಮಾಡಿಕೊಂಡು ಇದನ್ನು ಈ ಥರ ಲೈಕ್ ಸಣ್ಣದಾಗಿ ಮಾಡ್ಕೊಳ್ಳೋದಷ್ಟೇ. ಇದನ್ನು ಈ ಥರ ಎಲ್ಲದನ್ನು ರೆಡಿ ಮಾಡ್ಕೊಳ್ಳೋದು. ಇದೇ ಮತ್ತೆ ನಾನು ಫ್ರೈ ಮಾಡಲ್ಲ, ಡೈರೆಕ್ಟಾಗಿ ಇದನ್ನು ಒಂದು ಮಸಾಲ ಥರ ರೆಡಿ ಮಾಡ್ಕೊತೀನಿ. ಎರಡು ಮಿಕ್ಸ್ ಮಾಡ್ತೀನಿ, ಏನು ಪ್ರಾಬ್ಲಮ್ ಏನಾಗಲ್ಲ. ಸೊ ಆ್ಯಕ್ಚುಲಿ ಒಂದು ಬಾಕ್ಸ್ನಲ್ಲಿ ಮಾಡಿ ತೋರಿಸ್ತೀನಿ, ಸೊ ದಟ್ ನನಗೆ ಕ್ಯಾರಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಫಸ್ಟ್ ಇದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು, ಆಮೇಲೆ ಸ್ವಲ್ಪ ಕಾರ್ನ್ಫ್ಲೋರ್. ಏನಕ್ಕೆ ಅಂದರೆ ಕ್ರಿಸ್ಪಾಗಿ ಬರಲಿ ಅಂತ ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಪೆಪ್ಪರ್. ಇದು ಚಿಲ್ಲಿ ಪೌಡರ್ ಮನೇಲೇ ಮಾಡ್ಕೊಂಡಿದ್ದು. ಖಾರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ನಾನು ಸ್ವಲ್ಪ ಹಾಕೋತಾ ಇದ್ದೀನಿ ಅಷ್ಟೇ. ಸೊ ಇದ್ರ ಜೊತೆ ಒಂದು ಸ್ವಲ್ಪ ಜೀರಿಗೆ ಪುಡಿ, ಕೊತ್ತಂಬರಿ ಬೀಜದ ಪುಡಿ. ಇದನ್ನು ಜಸ್ಟ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಹೆಚ್ಚಿಟ್ಕೊಂಡಿರೋಂಥ ಬೆಂಡೆಕಾಯಿ ಮತ್ತು ಹಾಗಲಕಾಯಿ ಇದನ್ನು ಹಾಕಿ ಒಂದು ಸಲ ಜಸ್ಟ್ ಲೈಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೋಟ್ ಆಗೋಷ್ಟು ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪನೂ ನೀರು ಹಾಕ್ಕೊಂಡಿಲ್ಲ. ಲೈಕ್ ಇದನ್ನು ಫ್ರೈ ಮಾಡೋಕ್ಕಿಂತ ಮುಂಚೆ ಚೂರು ನೀರು ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಮೆತ್ಕೊಳ್ಳೋಷ್ಟು ಮಾಡಿ ಕರೆದ್ರೆ ಆಯಿತು. ಸೊ ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಸೊ ಅದನ್ನು ರೆಡಿ ಮಾಡಿಕೊಂಡು ಈಗ ಒಂದಷ್ಟು ಬಾಲ್ಕನಿನಲ್ಲಿ ಪಾಲಕ್ ಸೊಪ್ಪು ಬಿಟ್ಟಿದೆ. ಸೊ ಪಾಲಕ್ ಸೊಪ್ಪು ಕಿತ್ಕೊಂಡು ಅಲ್ಲಿಗೆ ಹೊರಡ್ತೀನಿ. ನಿಮಗೂ ತೋರಿಸ್ತೀನಿ. ಅಲ್ಲಿ ಸಾಕಷ್ಟು ಕಿತ್ಕೊಂಡ್ಬಿಟ್ಟಿದ್ದೀನಿ. ನಾನು ಸ್ವಲ್ಪ ನೆಕ್ಸ್ಟ್ ಸೆಟ್ ಬರ್ತಲ್ಲ, ಅಂದರೆ ಮೇಲ್ಗಡೆ ಒಂದಷ್ಟು ಪಾರ್ಟ್ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅದು ಇನ್ನೊಂದು 2 ಸಲ ಬೆಳೆಯುತ್ತಲ್ಲ, ಆವಾಗ ಕಿತ್ಕೋಬೋದು ಅಂತ ಬಿಟ್ಟಿದೆ. ಆ್ಯಕ್ಚುಲಿ ಒಂದು 5-6 ಪಾಟಲ್ಲಿ ಬಿಟ್ಟಿದೆ ಪಾಲಕ್ ಸೊಪ್ಪು. ನಿಮ್ಗಳಿಗೂ ತೋರಿಸ್ತೀನಿ, ಬನ್ನಿ ನನ್ನ ಜೊತೆ. ನಮ್ಮ ಮನೆಯಲ್ಲಿ ಮೇಲೆ ಇಟ್ಟಿರೋಂಥ ಎಲ್ಲ
ರೆಕ್ಟ್ಯಾಂಗ್ಯುಲರ್ ಪಾಟ್ಸ್ನಲ್ಲೂ ಪಾಲಕ್ ಸೊಪ್ಪು ತುಂಬ ಚೆನ್ನಾಗಿ ಬಂದುಬಿಟ್ಟಿದೆ. ಆ್ಯಂಡ್ ಅದು ಮಳೆನೂ ಬರ್ತಿದೆ, ಒಳ್ಳೆ ಮಳೆ ಬಿಸಿಲು ಇದ್ದರೆ ಸೊಪ್ಪು ಯೂಶಲಿ ಚೆನ್ನಾಗಿ ಬಂದೇ ಬರುತ್ತೆ. ಆ್ಯಂಡ್ ನೀವುಗಳು ಕೂಡ ಆರಾಮಾಗಿ ಚಿಕ್ಕ ಚಿಕ್ಕ ಜಾಗ ಇದ್ದು ಚಿಕ್ಕ ಚಿಕ್ಕ ಪಾಟ್ಗಳಿದ್ದರೆ ಬೀಜಗಳು ನಾರ್ಮಲಿ ಸಿಗುತ್ತೆ, ಆರಾಮಾಗಿ ಬೆಳ್ಕೊಬೋದು. ಆ್ಯಂಡ್ ಹಾಗೆ ರೀಸೆಂಟಾಗಿ ನನ್ನ ಫ್ರೆಂಡ್ ಕೂಡ ಸಾಕಷ್ಟು ಪಾಲಕ್ ಸೊಪ್ಪಿನ ಬೀಜ ಕೊಟ್ಟಿದ್ರು, ಚೆನ್ನಾಗಿದೆ ಹಾಕೋ ಅಂತ. ಆ್ಯಂಡ್ ಎಷ್ಟು ಚೆನ್ನಾಗಿ ಬೆಳಕೆ ಶುರುವಾಗಿದೆ ಅಂದರೆ ಎಲ್ಲ ಪಾಟ್ಗಳಲ್ಲೂ ಸಾಕಷ್ಟು ಪಾಲಕ್ ಸೊಪ್ಪು ಬೆಳೀತಾ ಇದೆ. ಕತ್ತು ಬಿಸಿಲಿದೆ, ಇಷ್ಟು ಪಾಲಕ್ ಸಿಕ್ಕಿದೆ, ಆಲ್ಮೋಸ್ಟ್ ಒಂದು ಕಟ್ಟಷ್ಟು ಇದೆ. ಇನ್ನು ಸ್ವಲ್ಪ ಅಲ್ಲಿ ಇಲ್ಲಿ ಇದೆ, ಎಲ್ಲ ಕಿತ್ಕೊಂಡು ಅಲ್ಲಿ ಹೊರಡ್ತೀನಿ ನಾನು. ಟೈಮ್ ಆಗುತ್ತೆ, ಟೈಮ್ ಆಲ್ಮೋಸ್ಟ್ 12 ಗಂಟೆ ಆಗಿದೆ. ಹಾಗೆ ಆನ್ ದ ವೇ ಹೋಗ್ಬೇಕಾದ್ರೆ ಏನಾರು ಸ್ವೀಟ್ ತೊಗೊಂಡೋಗೋಣ ಅಂತ ಅಂದ್ಕೊಂಡೆ. ಸೊ ಹೋಳಿಗೆ ತೊಗೊಂಡೋಗೋಣ ಅಂತ ಹೋಳಿಗೆ ಮನೆಗೆ ಬಂದಿದೆ. ಯೂಶಲಿ ಇಲ್ಲಿ ಬಿಸಿಯಾಗಿ ನಿಮ್ಗಳಿಗೂ ಗೊತ್ತೇ ಇರುತ್ತೆ, ಎಲ್ಲ ಕಡೆ ಬ್ರಾಂಚಸ್ ಇರುತ್ತಲ್ಲ. ಸೊ ಹಾಗಾಗಿ ತಕ್ಷಣಕ್ಕೆ ಹೋದರೆ ಒಂದು 5 ನಿಮಿಷಕ್ಕೆ ಕೊಡ್ತಾರೆ. ತುಂಬ ಏನು ಹಿಂದೆನೇ ಆರ್ಡ್ರ್ ಮಾಡಬೇಕು ಅಂತ ತುಂಬ ಏನು ಪೀಸಸ್ ಇರಲಿಲ್ಲ. ಸೊ 1-2 ಅಲ್ವಾ, ಹಾಗಾಗಿ ಒಂದು 4-5 ಪೀಸ್ನ ಮನೆಗೆ ತೊಗೊಂಡು ಹೊರಟೆ. ಸೊ ಅಲ್ಲಿ ಹೋಗ್ತಿದ್ದಂಗೆ ನಿಮ್ಗೆ ಹೇಳ್ದಂಗೆ ಎಲ್ಲ ರೆಡಿ ಮಾಡಿ ಕೊಂಡು ಹೋಗಿದ್ದಲ್ಲ, ಬೆಂಡಿ ಫ್ರೈ ಹಾಗೆ ಹಾಗಲಕಾಯಿನ ಕಟ್ ಮಾಡಿ ಇಟ್ಕೊಂಡು ಇದನ್ನು ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಇದಕ್ಕೇನಿಲ್ಲ, ಸ್ವಲ್ಪ ನೀರು, ತುಂಬ ನೀರು ಹಾಕ್ಕೊಂಡು ಬೋಂಡದ ಹಿಟ್ಟಿನ ಅದಕ್ಕೆ ಮಾಡ್ಕೊಳ್ಳೋದೇನು ಬೇಡ. ಒಂಚೂರು ನೀರು ಹಾಕ್ಕೊಂಡ್ರೆ ಆ ಹಿಟ್ಟು ತುಂಬ ಕ್ಲೀನಾಗಿ ಕೋಟ್ ಆಗುತ್ತೆ. ಬೆಂಡೆಕಾಯಿಗಾಗಿರ್ಬೋದು ಅಥವಾ ಹಾಗಲಕಾಯಿಗಾಗಿರ್ಬೋದು. ಸ್ವಲ್ಪ ಉಪ್ಪು ಖಾರ ಜಾಸ್ತಿನೇ ಹಾಕ್ಕೊಂಡ್ರೆ ಒಳ್ಳೆಯದು, ಯಾಕೆಂದರೆ ಬೆಂಡೆಕಾಯಿ ಅಂತ ಸ್ವಲ್ಪ ಸ್ವೀಟ್ ಮೇಲೆ ಇರುತ್ತೆ, ಆಮೇಲೆ ಹಾಗಲಕಾಯಿ ಕಹಿನೂ ಹೋಗುತ್ತೆ ಅಂತ ಸ್ವಲ್ಪ ಉಪ್ಪು ಖಾರ ಮುಂದೆನೇ ಹಾಕಿದ್ದೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಎಣ್ಣೆನ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಸಾಕಾಗುತ್ತೆ. ಆ್ಯಂಡ್ ನಿಮಗೆ ಹೇಳಿದೆ ಅಲ್ವಾ, ನಾನು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ಅಂತ. ಸ್ವಲ್ಪ ಎಣ್ಣೆನ ಇಟ್ಕೊಂಡು ಒಂದೊಂದನ್ನೇ ಸೆಪ್ರೇಟಾಗಿ ಇದನ್ನು ಉದುರಿಸ್ತಾ ಹೋಗೋದು. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋದೆ, ಕ್ರಿಸ್ಪಾಗಿ ಬೇಕು ಅಂದರೆ ಚಿಪ್ಸ್ ಥರ ಹದಕ್ಕೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತು ಇದನ್ನು ಎಣ್ಣೆಲ್ಲೇ ಬಿಡಬೇಕಾಗತ್ತೆ. ಸೊ ನಿಮ್ಗಳಿಗೂ ತೋರಿಸ್ತೀನಿ, ತುಂಬ ಈಸಿಯಾಗಿ ಆಗುತ್ತೆ, ಕಷ್ಟ ಪಡೋಷ್ಟಿರಲ್ಲ. ಆಮೇಲೆ ಕೆಲವು ಸಲ ಬಾಣಲೆಗೆಲ್ಲ ಮೆತ್ಕೊಳ್ಳುತ್ತೆ ಅಂತ ನನಗೆ ಕೇಳಿದ್ದೆ. ಒಂದು ಸ್ವಲ್ಪನೂ ಮೆತ್ಕೊಳ್ಳಲ್ಲ, ಬಟ್ ಕರೆಕ್ಟಾಗಿ ಮಾಡಬೇಕಷ್ಟೇ. ಈಗ ನಿಮಗೆ ಗೊತ್ತಾಗ್ತಿದೆಯಾ, ಕಲರ್ ಚೇಂಜ್ ಆಗಿದೆ. ಆಮೇಲೆ ಇದನ್ನು ಆ್ಯಕ್ಚುಲಿ ಸ್ಪೂನಲ್ಲಿ ಅಲ್ಲಾಡಿಸ್ಬೇಕಾದ್ರೆ ಅದು ಕ್ರಿಸ್ಪಾಗಿರೋವಂಥ ಸೌಂಡ್ ಕೂಡ ಬರುತ್ತೆ. ಇನ್ನೊಂದು 1 ನಿಮಿಷದಷ್ಟು ಹೆಚ್ಚಿಗೆ ಬಿಟ್ಟರೆ ಚೆನ್ನಾಗೇ ಆಗುತ್ತೆ. ಸೊ ಈ ಕಲರಲ್ಲಿ ತೆಗೆದಿದ್ದೆ, ಯಾಕಂದರೆ ಕರುಮ್ ಅಂತ ಇರುತ್ತೆ ಅಂತ. ಟೇಸ್ಟ್ ಮಾತ್ರ ಸಕ್ಕತ್ತಾಗೇ ಆಗಿತ್ತು. ಆ್ಯಂಡ್ ಅವಳು ಕೂಡ ತುಂಬ ಇಷ್ಟಪಟ್ಟು ಫ್ರೈನ ತಿಂದು. ಈ ಜೊತೆ ಪಾಲಕ್ ರೈಸ್ ಮಾಡಿದೆ, ಬಟ್ ಅನ್ನ ಸ್ವಲ್ಪ ಮುದ್ದೆ ಆಗೋಗ್ಬಿಡ್ದು. ಈ ಥರದ್ದೆಲ್ಲ ಕಾಮನ್ ಅಲ್ವಾ, ಹಾಗೆ ಆಗುತ್ತೆ. ನಾವು ಎಷ್ಟೇ ಪರ್ಫೆಕ್ಟಾಗಿ ಮಾಡ್ತೀವಿ ಅಂದ್ರೂ ಕೆಲವು ಸಲ ಹಾಗೆ ಆಗುತ್ತೆ. ಬಟ್ ಎನಿವೇಸ್ ಟೇಸ್ಟ್ ಮಾತ್ರ ಎರಡೂ ಚೆನ್ನಾಗಿತ್ತು. ಅವಳು ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ನಮ್ಮ ಮನೆಯಲ್ಲಿ ಮೇಲೆ ಇಟ್ಟಿರೋಂಥ ಎಲ್ಲ ರೆಕ್ಟ್ಯಾಂಗ್ಯುಲರ್ ಪಾಟ್ಸ್ನಲ್ಲೂ ಪಾಲಕ್ ಸೊಪ್ಪು ತುಂಬ ಚೆನ್ನಾಗಿ ಬಂದುಬಿಟ್ಟಿದೆ. ಆ್ಯಂಡ್ ಅದು ಮಳೆನೂ ಬರ್ತಿದೆ, ಒಳ್ಳೆ ಮಳೆ ಬಿಸಿಲು ಇದ್ದರೆ ಸೊಪ್ಪು ಯೂಶಲಿ ಚೆನ್ನಾಗಿ ಬಂದೇ ಬರುತ್ತೆ. ಆ್ಯಂಡ್ ನೀವುಗಳು ಕೂಡ ಆರಾಮಾಗಿ ಚಿಕ್ಕ ಚಿಕ್ಕ ಜಾಗ ಇದ್ದು ಚಿಕ್ಕ ಚಿಕ್ಕ ಪಾಟ್ಗಳಿದ್ದರೆ ಬೀಜಗಳು ನಾರ್ಮಲಿ ಸಿಗುತ್ತೆ, ಆರಾಮಾಗಿ ಬೆಳ್ಕೊಬೋದು. ಆ್ಯಂಡ್ ಹಾಗೆ ರೀಸೆಂಟಾಗಿ ನನ್ನ ಫ್ರೆಂಡ್ ಕೂಡ ಸಾಕಷ್ಟು ಪಾಲಕ್ ಸೊಪ್ಪಿನ ಬೀಜ ಕೊಟ್ಟಿದ್ದು, ಚೆನ್ನಾಗಿದೆ ಹಾಕೋ ಅಂತ. ಆ್ಯಂಡ್ ಎಷ್ಟು ಚೆನ್ನಾಗಿ ಬೆಳಕೆ ಶುರುವಾಗಿದೆ ಅಂದರೆ ಎಲ್ಲ ಪಾಟ್ಗಳಲ್ಲೂ ಸಾಕಷ್ಟು ಪಾಲಕ್ ಸೊಪ್ಪು ಬೆಳೀತಾ ಇದೆ. ಸೊ ಹಾಗಾಗಿ ತುಂಬಾ ಜನ ಕೇಳ್ತಾ ಇದ್ರಿ, ಸೀರೆಗಳು ತುಂಬಾ ಚೆನ್ನಾಗಿದೆ, ಬೇರೆದೆಲ್ಲ ತೋರಿಸಿ ಅಂತ. ಅದಕ್ಕೆ ಏನು ಅನ್ಕೊಂಡೆ, ನನ್ನ ವಿಡಿಯೋನಲ್ಲಿ ಲಾಸ್ಟ್ 1 ನಿಮಿಷ ಅಥವಾ 2 ನಿಮಿಷ ಒಂದೊಂದು ಕಲೆಕ್ಷನ್ ಆಫ್ ಸೀರೆಗಳನ್ನ ತೋರಿಸ್ತೀನಿ ನಿಮ್ಗಳಿಗೆ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಇದ್ರೆ ಡೆಫಿನೆಟ್ಲಿ ವಿಡಿಯೋ ನೋಡ್ತಿದ್ದಂಗೆ ತಕ್ಷಣ ಪರ್ಚೇಸ್ ಮಾಡಿ. ನನಗೆ ವಾಟ್ಸ್ಆ್ಯಪ್ ಮಾಡಿದ್ರು ಪರವಾಗಿಲ್ಲ, ನನ್ನ ನಂಬರ್ ಹಾಕಿರ್ತೀನಿ. ಇಲ್ಲ, ಸುಮಾರು ಸೀರೆಗಳು ನಮ್ಮ ವೆಬ್ಸೈಟ್ www.artha.in ಅಲ್ಲಿ ಕೂಡ ಅಪ್ಲೋಡ್ ಆಗಿರುತ್ತೆ. ಅದರ ಪ್ರತಿಯೊಂದು ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು. ಇವತ್ತು ತೋರಿಸ್ತಿರೋವಂಥ ಸೀರೆ ಜಾರ್ಜೆಟ್ ಸ್ಯಾರಿ. ಇದು ತುಂಬ ಟ್ರೆಂಡಿಂಗ್ ಆಗಿ ಇರುವಂಥ ಸೀರೆ ನಮ್ಮ ಹತ್ರ. ಜಾರ್ಜೆಟ್, ಫುಲ್ ಜಾರ್ಜೆಟ್ ಮೆಟೀರಿಯಲ್ನಲ್ಲಿ ಬರುತ್ತೆ. ಕೆಳಗಡೆ ಒಂದು ಬಾರ್ಡರ್ ಕೊಟ್ಟಿದ್ದಾರೆ, ಕಾಣಿಸ್ತಿರ್ಬೋದು ಅಂದ್ಕೊಂಡು. ಮೇಲೆ ಲೈಟಾಗಿ ಪ್ರಿಂಟ್ ಥರ ಇದೆ, ತುಂಬ ಚೆನ್ನಾಗಿ ಡ್ರೇಪ್ ಆಗುತ್ತೆ. ಸೊ ಈ ಥರ ಬರುತ್ತೆ. ಒಂದು ಸೀರೆನ ಆ್ಯಕ್ಚುಲಿ ಓಪನ್ ಮಾಡಿ ತೋರಿಸ್ತೀನಿ. ಇದರೊಳಗೆ ಇರೋಂಥ ಸಾಕಷ್ಟು ಕಲರ್ಗಳಿದೆ, ಅದನ್ನ ತೋರಿಸ್ತಾ ಹೋಗ್ತೀನಿ. ನಿಮಗೆ ಅದರ ಬೇಕಿದ್ರೆ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ, ಏಕೆಂದರೆ ಇಲ್ಲಿರೋಷ್ಟು ಸಿಂಗಲ್ ಪೀಸಸ್ ಅವೈಲೇಬಲ್ ಇರೋದು. ಸೊ ನಿಮಗೆ ಸೀರೆ ಆ್ಯಕ್ಚುಲಿ ಓವರಾಲ್ ಈ ಥರ ಬರುತ್ತೆ. ಹೀಗೆ ಪ್ರಿಂಟ್ ಬರುತ್ತೆ, ಕೆಳಗಡೆ ಸ್ವಲ್ಪ ದೊಡ್ಡ ಬಾರ್ಡ್ರು, ಮೇಲೆ ಸ್ವಲ್ಪ ಚಿಕ್ಕ ಬಾರ್ಡರ್. ಇದಕ್ಕೆ ಸ್ವಲ್ಪ ಬೇರೆ ಪ್ರಿಂಟಲ್ಲಿ ಒಂದು ಪಲ್ಲು ಬರುತ್ತೆ, ಈ ಥರದ್ದು ಒಂದು ಪಲ್ಲು. ಹಾಗೆ ಈ ಥರ ಒಂದು ಡಿಫ್ರೆಂಟ್ ಆಗಿರೋ ಪ್ರಿಂಟ್ನಲ್ಲಿ ಬ್ಲೌಸ್ ಪೀಸ್ ಬರುತ್ತೆ. ಬೇಕಿದ್ರೆ ನೀವು ಬ್ಲೌಸ್ನ ಸ್ಟಿಚ್ ಮಾಡಿ ಕೂಡ ಹೊಲ್ಸ್ಕೊ. ಇದು ಒಂಥರ ರಾಯಲ್ ಕಲರ್ ಅಂತ ಅನ್ಸುತ್ತೆ, ಮಸ್ಟರ್ಡ್ ಯೆಲ್ಲೋಗೆ ಸ್ಕೈ ಬ್ಲೂ ಕಲರ್. ಅದರ ಡೀಟೇಲ್ ಆಗಿ ಬೇಕು ಅಂದರೆ ಮೆರೂನ್ ಜೊತೆ ಮತ್ತೆ ಬಾಟಲ್ ಗ್ರೀನ್. ನೆಕ್ಸ್ಟ್ ಇರೋದು ಪರ್ಪಲ್ ಜೊತೆ
ಪಿಂಕ್ ಮೇಲೆ ಇರೋ ಡಿಸೈನ್ ಸೇಮ್ ಬರುತ್ತೆ, ಲೈಕ್ ಕಲರ್ಸ್ ಮಾತ್ರ ಬೇರೆ ಇದೆ ಅಷ್ಟೇ. ಅದಾದಮೇಲೆ ಇರೋದು ಇದು ಕುಂಕುಮದ ಕಲರ್ಗೆ ಪ್ಯಾರೆಟ್ ಗ್ರೀನ್. ಆಮೇಲೆ ಕಾಸ್ಟ್ ಎಲ್ಲಾದ್ರೂ ಜಸ್ಟ್ 850 ರುಪೀಸ್ ಅಷ್ಟೇ, ತುಂಬ ಏನು ಕಾಸ್ಟ್ಲಿ ಇಲ್ಲ. ನೀವುಗಳು ಗಿಫ್ಟ್ ಕೊಡ್ತೀರಾ ಅಂದ್ರೂ ಸೀರೆ ತುಂಬ ಚೆನ್ನಾಗಿದೆ ಯಾರಿಗಾದ್ರೂ ಗಿಫ್ಟ್ ಮಾಡೋಕ್ಕೆ. ಇದೇ ಸೇಮ್ ಫ್ಯಾಬ್ರಿಕ್ನಲ್ಲೇ ಡಿಸೈನ್ ಸ್ವಲ್ಪ ಬೇರೆ ಇರೋ ಥರದ್ರಲ್ಲಿ ಸೀರೆಗಳು ಇದೆ. ಪಿಂಕ್ ಜೊತೆ ಗ್ರೀನ್, ಡಿಸೈನ್ ಮಾತ್ರ ಸ್ವಲ್ಪ ಬೇರೆ ಅಷ್ಟೇ, ಲೈಕ್ ಬಟ್ಟೆ ಎಲ್ಲ ಒಂದೇ ಬರುತ್ತೆ, ನಿಮಗೆ ಡಿಸೈನ್ ಮಾತ್ರ ಸ್ವಲ್ಪ ಚೇಂಜ್ ಇದೆ. ಇದು ಒಂದು ಸೂಪರ್ ಕಲರ್ ಅಂತ ಹೇಳ್ಬೋದು. ಪ್ಯಾರೆಟ್ ಗ್ರೀನ್ಗೆ ಮೆಜೆಂಟಾ ಪಿಂಕ್, ಪಿಕೋ ಬ್ಲೂಗೆ ಮೆಜೆಂಟಾ ಪಿಂಕ್, ಲಾಸ್ಟಲ್ಲಿ ಇರೋದು ಇನ್ನೊಂದಿದೆ ಪರ್ಪಲ್ಗೆ ಪಿಂಕ್. ಈ ಪ್ರಿಂಟ್ನಲ್ಲಿ ಲಾಸ್ಟಲ್ಲಿ ಇರೋದು ಮಸ್ಟರ್ಡ್ ಯೆಲ್ಲೋ ಜೊತೆ ಪಿಂಕ್. ಸೊ ಕಾಸ್ಟ್ ಜಸ್ಟ್ 850 ರುಪೀಸ್. ಫ್ರೀ ಶಿಪ್ಪಿಂಗ್ ಇರುತ್ತೆ ಕರ್ನಾಟಕ ಒಳಗೆ. ನಿಮಗೆ ಅದರ ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಇದ್ದರೆ ಸ್ಕ್ರೀನ್ಶಾಟ್ ತೆಗೆದು ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆರ್ಗಾ ಸ್ಟುಡಿಯೋಸ್ ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡೋದನ್ನ ಮಿಸ್ ಮಾಡಬೇಡಿ, ಯಾಕೆಂದರೆ ಅಲ್ಲಾದರೆ ಡೈಲಿ ಅಪ್ಡೇಟ್ಸ್ ಬರ್ತಿರುತ್ತೆ ಈ ಸೀರೆಗಳದ್ದು. ಸೊ ದಟ್ ನಿಮ್ಗಳಿಗೆ ಇಷ್ಟ ಇದ್ದರೆ ಬೇಗ ಬೇಗ ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.